ಆಮ್, ನೇತ್ರಾವತಿ ಅವರೇ, ನಾನು ಪವರ್ ಆಫ್ ಸ್ಕೇಲಿಂಗ್ ಅಪ್ ಪ್ರತಿ ನಮ್ಮ ಕ್ಲಾಸ್ನಲ್ಲಿ ವಾರ ವಾರ ಬೆಳಿಬೋದು ಅಂತ ಹೇಳ್ತೀನಿ. ನೀವೇನಂತೀರಿ? ನಿಮ್ಮ ಅನುಭವ ಏನು? ಸರ್, ನಾವು ವಾರ ವಾರ ಅಂದ್ರೆ ಪ್ರತಿ ಯಾವುದೇ ಬೆಳವಣಿಗೆ ಹಂತ ಹಂತವಾಗಿ ಆಗ್ಬೇಕಂತ ಅನ್ನೋದು. ಯಾಕಂದ್ರೆ ಯಾವುದೇ ಅಲ್ಲಿ ಫಾಸ್ಟ್ ಗ್ರೋತ್ ಆಗುದಿಲ್ಲ ಯಾವುದೇ ಅಲ್ಲಿ. ಅಂದ್ರೆ ಈಗ ನೀವು ವಾರ ವಾರ ಹೇಳೋದ್ರಿಂದ ನಮ್ಗ ವಿಚಾರಧಾರೆಗಳನ್ನು ತಿಳ್ಕೊತಿರ್ತೀವಿ. ನಮ್ಮ ಎಲ್ಲಾ ಸ್ನೇಹಿತರ ಒಂದು ಚರ್ಚಾಕೂಟ ನಡೀತಿರದ. ಅಂದ್ರೆ ವಿಷಯಗಳ ಮೇಲೆ ಚರ್ಚಾಕೂಟ ಇರೋದ್ರಿಂದ ಎಲ್ಲರೂ ತಮ್ಮದೇ ಆದ ಶೈಲಿಯಲ್ಲಿ, ವಿಭಿನ್ನ ಶೈಲಿಯಲ್ಲಿ ಆ ತಮ್ಮ ಆ, ವಿಚಾರಧಾರೆಗಳನ್ನು ವ್ಯಕ್ತಪಡಿಸ್ತಾರ. ಅದರೊಳಗಿನ ಎಲ್ಲಾ ಕಲಿಕೆಯಲ್ಲಿ ನಾವು ಕಲಿತಿರ್ತೀವಿ. ಮತ್ತ ನೀವು ತಿದ್ದುಪಡಿ ಮಾಡ್ತೀರಿ, ಏನು ಕುಂದು ಕೊರತೆ, ಯಾವ ತರ ಪದಗಳ ಬಳಕೆ ಮಾಡ್ಬೇಕು ಅನ್ನೋದು. ಅಂದ್ರೆ ತುಂಬಾ ಒಟ್ಟಾರೆ ಹೇಳ್ಬೇಕಂದ್ರ ಪ್ರತಿ ವಾರ ನಾವು ಸ್ವಲ್ಪ ಕಲಿಯೋದ್ರಿಂದ ನಮ್ಮ ಹಂತ ಹಂತವಾಗಿ ಬೆಳವಣಿಗೆ ಆಗ್ತಾ ಇದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ನಿಮ್ಮ ಆನ್ಲೈನ್ ಅನುಭವ ಮತ್ತು ಆಫ್ಲೈನ್ ಅನುಭವ. ಸರ್, ಆನ್ಲೈನ್ ಅನುಭವ ಅಂದ್ರೆ ನನಗೆ ಇಲ್ಲಿ ಕಲ್ತಿದ್ದೀನಿ, ಸಾಕಷ್ಟು ಕಲ್ತಿದ್ದೀನಿ ಸರ್. ಯಾಕಂದ್ರೆ ನಾನು ದೂರ ಬಿಜಾಪುರ ಇರೋದ್ರಿಂದ ನನಗೆ ಬೆಂಗಳೂರು ಅಂದ್ರೆ ಯಾವಾಗಲೂ ಹೋಗಕ್ ಆಗುದಿಲ್ಲ ಅಂತ ನಂದು ಒಂದು. ಅದರಿಂದ ಸಾಕಷ್ಟು ಕಲ್ತಿದ್ದೀನಿ. ಮತ್ತು ನಾನು ಬಿಡುವಿದ್ದಾಕರೂ ನಾನು ಆಫ್ಲೈನ್ ಕ್ಲಾಸಿಗೆ ಬಂದಿದ್ದೀನಿ ಸರ್. ಅಲ್ಲಿ ಸಾಕಷ್ಟು ಕಲ್ತಿದ್ದೀನಿ. ಅಂದ್ರ ಒಂದ್ ಸ್ವಲ್ಪ ಅಂದ್ರ ಪ್ರಾಕ್ಟಿಕಲ್ ಆಗಿ ಕಲಿದು ಒಂದ್ ಸ್ವಲ್ಪ ಅದು ಡಿಫ್ರೆಂಟ್ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. ಓಕೆ, ಗುಡ್. ಥ್ಯಾಂಕ್ ಯು ನೇತ್ರಾವತಿ. 3 ಡೇಸ್ ಕ್ಯಾಂಪಿಗೆ ಬಂದಿದ್ರಿ ನೀವು. ಆ ಹೌದು ಅನುಭವ ಸರ್. ಹೇಗಿತ್ತು? 3 ಡೇಸ್ ಕ್ಯಾಂಪಿಗೆ ಬಂದಕ್ರಂತೂ ಅನುಭವ ತುಂಬಾ ಅದ್ಭುತವಾಗಿತ್ತು ಸರ್. ಯಾಕಂದ್ರ ನಾನು ಅಲ್ಲಿ ಜನರ ಜೊತೆ ನಾನು ಯಾವ ತರ ಕಮ್ಯುನಿಕೇಶನ್ ಮಾಡ್ತೀನಿ, ಮತ್ ನಾ ಯಾವ ತರ ಕಲಿತೀನಿ, ಮತ್ ಮೈಕ್ ಹಿಡ್ಕೊಳ್ಳೋದು ಹೆಂಗ್, ಏನೋ ಒಂದು ಸ್ಟೇಜ್ ಕರೇಜ್ ಏನು ಇರ್ಲಿಲ್ಲ ಸರ್. ನಾನು ಗೃಹಿಣಿ ಇದ್ದೆ. ಹ್ಮ್. ಗೃಹಿಣಿ ಇರೋದ್ರಿಂದ ನನಗೆ ಯಾವ ತರ ನನಗೆ ಎಲ್ಲಿ ಹೋಗಿ ಏನ್ ಮಾತಾಡ್ಬೇಕು ಅನ್ನೋದೇ ಒಂದು ಭಯ ಇತ್ತು, ಅಂಜಿಕ್ ಫುಲ್ ಭಯ ಇರ್ತಿತ್ತು. ಅಂದ್ರೆ ನಾನು ಅಂತಲ್ಲಿ ಆದ್ರೂ ನೀವು ಅಲ್ಲಿ ನನಗೆ 3 ದಿನ ಹಂತ ಹಂತವಾಗಿ ಯಾವ ತರ ಬೆಳವಣಿಗೆ ಐತೆ, ಮೊದಲು ನಾನು ಧೈರ್ಯದಿಂದ ಕುತ್ಕೊಂಡು ಏನೇ ಪ್ರಶ್ನೆ ಕೇಳಿದ್ರು, ಏನೇ ಒಂದು ವಿಷಯ ಕೊಟ್ರು ಸರಾಗವಾಗಿ ಹೇಳುವಂಥದ್ದು ಕೆಪಾಸಿಟಿ ಮೊದಲು ನಾನು ಪಡ್ಕೊಂಡಲ್ಲಿ. ಮತ್ತೆ 2ನೇ ದಿವಸ ಏನಾಯ್ತು, ಮತ್ತೆ ಅಂದ್ರೆ ಕೆಲವೊಂದು ಇನ್ನೊಂದ್ ಸ್ವಲ್ಪ ಜಾಸ್ತಿ ಇದು ಮಾಡ್ಕೊಂಡೆ. ಅಂದ್ರೆ 3ನೇ ದಿವಸ ಅಂತೂ ಫುಲ್ ನಾನು ನಿರ್ಭಯದಿಂದ ಮೈಕ್ ಹಿಡ್ಕೊಂಡು ಯಾವುದೇ ಭಯ ಇಲ್ಲಾರ್ದೆ ನಾನು ಚೆನ್ನಾಗಿ ಸರಾಗವಾಗಿ ಮಾತಾಡೀನಿ ಅಂತ ನನಗೆ ಅನಿಸ್ತದೆ ಸರ್, 100%. ವೆರಿ ಗುಡ್, ವೆರಿ ಗುಡ್. ಹರಿಪ್ರಸಾದ್, ಮ್ಯಾಗ್ನಮ್ ಕಾಲೇಜ್ ಪ್ರಿನ್ಸಿಪಾಲು. ಹರಿಪ್ರಸಾದ್, ನಿಮಗೆ ಒಟ್ಟಾರೆ ಅನುಭವನ ಸಂಕ್ಷಿಪ್ತವಾಗಿ ಹೇಳೋದಾದ್ರೆ ಹೇಗೆ ಹೇಳ್ತೀರಾ? ಒಟ್ಟಾರೆ ಅನುಭವ ಅಂತಂದ್ರೆ ಸರ್, ನನ್ನ ವ್ಯಕ್ತಿತ್ವ ವಿಕಸನ ಆಗಿದೆ, ವ್ಯಕ್ತಿತ್ವ ಪರಿವರ್ತನೆ ಆಗಿದೆ. ನನ್ನ ಮಾತು ಒಂದು ಶೈಲಿ ಬದಲಾಗಿದೆ. ನನ್ನ ಮಾತಿನ ಧ್ವನಿ ಏರಿಳಿತ ಅಂತಕ್ಕಂಥದ್ದು ಬದಲಾವಣೆ ಆಗಿದೆ. ಮತ್ತು ನನ್ನ ಒಂದು ವ್ಯಕ್ತಿತ್ವ ಬದಲಾವಣೆ ಆಗಿ ಇನ್ನೊಬ್ಬರಲ್ಲಿ ನನ್ನ ಪ್ರಭಾವ ಇನ್ನೊಬ್ಬರಿಗೆ ಗೊತ್ತಾಗ್ತಿದೆ. ಅದು ಹಿಂದೆ ಈ ಕ್ಯಾಂಪ್ ಬರಕ್ಕಿಂತ ಹಿಂದೆ ಹೇಗ್ ಮಾತಾಡ್ತಿದ್ರು, ಕ್ಯಾಂಪ್ ಬಂದ್ಮೇಲೆ ಹೇಗಾಗುತ್ತೆ. ಅಸರ್ಟಿವ್ ಕಮ್ಯುನಿಕೇಶನ್ ಅಷ್ಟು ಬಳಕೆ ಮಾಡ್ಕೊಂಡಿದ್ರೆ ನೇರ ನೇರ ದೃಷ್ಟಿ ನೋಡಿ ಮಾತಾಡ್ತೀನಿ, ಹೇಳೋ ವಿಷಯನ ಕರೆಕ್ಟ್ ಆಗಿ ಹೇಳ್ತೀನಿ, ಸುತ್ತಿ ಬಳಸಿ ಮಾತಾಡೋದಿಲ್ಲ. ಮತ್ತು ನನ್ನ ವ್ಯಕ್ತಿತ್ವದಲ್ಲಿ ಹೇಗೆ ನಡೀತೀನ ಹೆಂಗ್ ನುಡಿತೀನ ಹಂಗೆ ನಡೀತೀನಿ. ನಾನು ನುಡಿದಂಗೆ ನಡೀಬೇಕಂತ ಹೇಳ್ತೀರಲ್ಲ, ಅವನ್ನ ಕೆಲವಷ್ಟು ಅಂಶಗಳನ್ನು ನನ್ನ ಮಾನಸಿಕದಲ್ಲಿ ಅಳವಡಿಕೆ ಮಾಡ್ಕೊಂಡಿದ್ದೀನಿ. ಮತ್ತು ಇನ್ನೊಂದು ನನ್ನ ಡ್ರೆಸ್ ಸೆನ್ಸ್ ಸ್ವಲ್ಪ ಬದಲಾವಣೆ ಆಗಿದೆ. ನಾನು ಒಂದು 2 ದೃಷ್ಟಿಕೋನದಲ್ಲಿ ನಾನು ಹೇಳ್ತೀನಿ. ಹೇಳ್ಬೇಕಂತಂದ್ರೆ ಒಂದು ಮೂರ್ತ ಅಮೂರ್ತ ಅಂತ ಕರಿತೀವಿ. ಮೂರ್ತ ಅಂತಂದ್ರೆ ಕಾಣಿಸುವಂತದ್ದು ನನ್ನ ಡ್ರೆಸ್ ಸೆನ್ಸ್, ನನ್ನ ಬಾಡಿ ಲ್ಯಾಂಗ್ವೇಜ್, ನನ್ನ ಒಂದು ಹಾವಭಾವ, ನನ್ನ ಗೆಚ್ಚರು ಪೋಚರು, ನನ್ನ ಹೇಳ್ತೀವಲ್ಲ ಹಾಗೆ ಒಂದು ಬದಲಾವಣೆ ಆಗಿದೆ. ಅಮೂರ್ತ ಅಂತಂದ್ರೆ ಅದೊಂದು ಶಿಲ್ಪ, ಅದೊಂದು ಮೂರ್ತ. ಅಮೂರ್ತ ಅಂದ್ರೆ ಕಾಣದೇ ಇರುವಂತದ್ದು ನಮ್ಮ ವ್ಯಕ್ತಿತ್ವ ಅಂತ. ಆ ವ್ಯಕ್ತಿತ್ವ ಬದಲಾವಣೆ ಆಗಿದೆ. ನನ್ನ ಮಾತಾಡುವ ಶೈಲಿಯಲ್ಲ, ನನ್ನ ವ್ಯಕ್ತಿತ್ವ ವಿಕಸನ ಆಗಿ ಒಂದು ಹೂವಂತೆ ಅರಳಿ ಅದೆಲ್ಲೂ ಸಹ ಪ್ರಭಾವ ಹೊಂದುತ್ತಿದೆ ಅಂತಕ್ಕಂಥದ್ದು ಹೇಳ್ತೀನಿ ಸರ್. ಓಕೆ, ಥ್ಯಾಂಕ್ ಯು ಹರಿಪ್ರಸಾದ್. ಸ್ಯಾಮ್ಸಂಗ್ ಮೊಬೈಲ್ ಅಲ್ಲಿ ಒಬ್ರು ಬಂದಿದ್ದೀರಾ ಇವತ್ತಿನ ನಮ್ಮ ಮಾಸ್ಟರ್ ಕ್ಲಾಸ್ ಸೆಷನ್ ಹೇಗೆ ಅನಿಸ್ತು ತಮಗೆ? ಎಸ್, ಮಾತಾಡಿ. ಓ, ಶಿವಶಂಕರ. ಓಕೆ, ಎಸ್ ಸರ್, ಸರ್ ನಮಸ್ತೆ. ಬಂದಿರಲಿಲ್ಲ. ಹೇಳಿ ಶಿವಶಂಕರ್, ಇವರು ಒಬ್ರು ಸೀನಿಯರ್ ಪಾರ್ಟಿಸಿಪೆಂಟ್, ನಾನು ಹೊಸಬ್ರು ಅಂತ ಅನ್ಕೊಂಡೆ. ಎಸ್ ಶಿವಶಂಕರ್, ಹೇಗಿದ್ದೀರಿ? ನಿಮ್ ಬಗ್ಗೆ ನಮಸ್ತೆ ಹೇಳಿದ್ರೆ, ನಮಸ್ತೆ ನಾನು ಸರ್, ಅನನ್ಯತೆ ಚೆನ್ನಾಗಿದ್ದೀನಿ. ಅನನ್ಯತೆ ಅರಿರಿನಲ್ಲಿ ಒಂದು ಚಾಪ್ಟರ್ ಬರ್ದಾರೆ ಇವರು ಶಿವಶಂಕರ್ ಅಂತ. ದಾವಣಗೆರೆಯಲ್ಲಿ ಇರ್ತಾರೆ, ಹೋಮಿಯೋಪತಿ ಡಾಕ್ಟರು. ತಮ್ಮ ಅನುಭವ ಹೇಳಿ ಸರ್. ಶಿವಶಂಕರ್ ಸರ್ ಎಸ್ ನಮಸ್ಕಾರ. ಸರ್, ನಮ್ಮ ಅನುಭವ ಬಹಳ ಚೆನ್ನಾಗಿದೆ ಸರ್. ಅನುಭವ ಅಂದ್ರೆ ತಮ್ಮ ಜೊತೆಗೆ ಒಡನಾಟ, ಮತ್ತೆ ನನ್ನೆಲ್ಲ ಸಹಶಿಬಿರಾರ್ಥಿ ಜೊತೆ ಒಡನಾಟ, ಸುಮಾರು ಒಂದು 2 ವರ್ಷದ ಒಡನಾಟ. ನಾನು ಸುಮಾರು ಒಂದು 2 ವರ್ಷದ ಕೆಳಗಡೆ ಸರ್, ನಾನೊಬ್ಬ ಹೋಮಿಯೋಪತಿ ವೈದ್ಯನಾಗಿ, ಅಂದ್ರೆ ಕೆಲವು ಯೂಟ್ಯೂಬ್ ವಿಡಿಯೋಗಳನ್ನ ಮಾಡ್ಬೇಕು ಅಂತ ನನಗೆ ಬಹಳ ಆಸೆ ಇತ್ತು. ಮೊಬೈಲ್ ಆನ್ ಮಾಡಿ ಕೆಲವು ವಿಡಿಯೋಗಳನ್ನ ಮಾಡುವಾಗ ಅನೇಕ ಬಾರಿ ನನಗೆ ಫುಲ್ ಕಂಪ್ಲೀಟ್ ಆಗಿ ವಿಡಿಯೋ ಮಾಡಕ್ ಆಗ್ತಾ ಇರಲಿಲ್ಲ. ಸೊ ಅದೇ ಹೊತ್ತಿನಲ್ಲಿ ತಾವು ಅನೇಕ ವೈದ್ಯರುಗಳನ್ನ ಇಂಟರ್ವ್ಯೂ ಮಾಡುವಂತ
ಅನೇಕ ಯೂಟ್ಯೂಬ್ ಅಲ್ಲಿ ವಿಡಿಯೋಗಳನ್ನ ನಾನು ನೋಡಿದೆ. ತಮ್ಮನ ಹೈಸ್ಕೂಲ್ ಡೇಸ್ ಇಂದ ನೋಡಿದ್ದೆ. ಸಾಕಷ್ಟು ಸಾಧಕರನ್ನ, ವೈದ್ಯರನ್ನ ಇಂಟರ್ವ್ಯೂ ಮಾಡ್ತಾ ಇದ್ರಿ. ಸೊ ತಾವು ಆಡುವಂತಹ ಒಂದು ಶುದ್ಧ ಕನ್ನಡವನ್ನ ಕೇಳಿಬಿಟ್ಟು ನಾನು ಇಂಪ್ರೆಸ್ ಆಗ್ಬಿಟ್ಟು ತಮ್ಮ ಹಾಗೆ ಮಾತನಾಡಬೇಕನ್ನೋ ಒಂದು ಅಭಿಲಾಷೆಯಿಂದ ಸರ್ ತಮ್ಮ ಆಫೀಸ್ ಕಚೇರಿಗೆ ನನ್ನ ಕರೆ ಮಾಡಿ ತಮ್ಮ ಕೋರ್ಸ್ ನ ಜಾಯ್ನ್ ಆದೆ. ಅಂದ್ರೆ ಫಸ್ಟ್ 1 ಡೇ ಆನ್ಲೈನ್ ವರ್ಕ್ಶಾಪ್ ಅಟೆಂಡ್ ಆದೆ. ತದನಂತರ ತಮ್ಮ ಆಫ್ಲೈನ್ 3 ದಿನದ ವರ್ಕ್ಶಾಪ್ಗಳು, ಗೋಲ್ಡ್ ಲೆವೆಲ್ ಮೆಂಟರಿಂಗ್ ಅಲ್ಲಿ ಸತತವಾಗಿ ಸುಮಾರು ಒಂದು 8 ರಿಂದ 9 ತಿಂಗಳು ತಮ್ಮಿಂದ ತರಬೇತಿ ಪಡ್ಕೊಂಡೆ. ಸೊ ಈಗ ನಾನು ಒಂದ್ಸತಿ ಈ 1 ಇಯರ್ ಆನ್ ಅಂಡ್ ಆಫ್ ಬಂದು ಹೋಗ್ತಾ ಇದ್ದೀನಿ. ನನ್ನ ಕೆಲವ್ರಿಗೆ ಈಗ ಹೊಸಬ್ರು ಬಂದವ್ರಿಗೆ ಸಿಲ್ವರ್ ಗೋಲ್ಡ್ ಏನು ವ್ಯತ್ಯಾಸ ಅಂತ ನೀವು ಅರ್ಥ ಮಾಡ್ಕೊಂಡಿದ್ದೀರಿ? ಎಸ್ ಸರ್. ಕಮ್ಯುನಿಕೇಶನ್ ಸ್ಕಿಲ್ಸ್ ಎಲ್ಲರಿಗೂ ಬೇಕು ಸರ್. ಈಗ ಅಂದ್ರೆ ನಮ್ಗೆ ಸಾಕಷ್ಟು ಬರೀ ನಮ್ಮ ಕ್ಷೇತ್ರದಲ್ಲಿ ನಮಗೆ ಒಂದು ಎಕ್ಸ್ಪರ್ಟೈಸ್ ಇರ್ತದೆ. ಎಕ್ಸ್ಪರ್ಟೈಸ್ ಜೊತೆಗೆ ಅತ್ಯುತ್ತಮ ಕಮ್ಯುನಿಕೇಶನ್ ಸ್ಕಿಲ್ಸ್ ಇದ್ರೆ ಇದೊಂದು ಆಡೆಡ್ ಅಡ್ವಾಂಟೇಜ್. ತಾವು ಈಗ ಆನ್ಲೈನ್ ಅಲ್ಲಿ ಗೋಲ್ಡ್ ಲೆವೆಲ್ ಮೆಂಟರಿಂಗ್ ಮತ್ತೆ ಸಿಲ್ವರ್ ಲೆವೆಲ್ ಮೆಂಟರಿಂಗ್ ಅಂತ 2 ರೀತಿಯಲ್ಲಿ ತಾವು ಕೋಚಿಂಗ್ ಅನ್ನ ಕೊಡ್ತಾ ಇದ್ದೀರಿ. ಈ ಸಿಲ್ವರ್ ಲೆವೆಲ್ ಮೆಂಟರಿಂಗ್ ಅಲ್ಲಿ ತಾವು ಕಮ್ಯುನಿಕೇಶನ್ ಸ್ಕಿಲ್ಸ್ ನ ಮಹತ್ವ ಏನು ಅಂದ್ರೆ ಆ ಶಿಬಿರಾರ್ಥಿಗಳಿಗೆ ಅಂದ್ರೆ ವೇದಿಕೆ ಭಯ ಆಗಿರ್ಬೋದು, ಆ ಒಂದು ಅನಿಶ್ಚಿತತೆನ ಹೊಡೆದೋಡಿಸ್ಬಿಟ್ಟು ಕಾನ್ಫಿಡೆಂಟ್ ಆಗಿ ತಮ್ಮನ್ನು ತಾವೇ ಎಕ್ಸ್ಪ್ರೆಸ್ ಮಾಡಬೇಕು, ಆ ರೀತಿಯಲ್ಲಿ ಕೋಚಿಂಗ್ ಕೊಡ್ತಾ ಇದ್ದೀರಿ. ಈ ಗೋಲ್ಡ್ ಲೆವೆಲ್ ಮೆಂಟರಿಂಗ್ ಅಲ್ಲಿ ಒಂದ್ ಹೆಜ್ಜೆ ಮುಂದೆ ಹೋಗ್ಬಿಟ್ಟು ನಮ್ಮ ಪ್ರೊಫೆಷನ್ಗೆ ತಕ್ಕಂಗೆ ಅಸೈನ್ಮೆಂಟ್ ಕೊಡ್ತೀರಿ. ನಾನು ನಮ್ಮ ಕೋರ್ಸ್ ಜಾಯ್ನ್ ಆದ್ಮೇಲೆ ಸರ್ ನಾನು ಆನ್ಲೈನ್ ಅಲ್ಲೇ ನಿಮ್ಮನ್ನ ಒಂದು 4-5 ಬಾರಿ ಇಂಟರ್ವ್ಯೂ ಮಾಡಿದೆ. ನೀವು ನನ್ನನ್ನ 2 ರಿಂದ 3 ಬಾರಿ ಇಂಟರ್ವ್ಯೂ ಮಾಡಿದ್ರಿ. ಈಗ 1-2 ಇಂಟರ್ವ್ಯೂಗಳು ಒಂದು ಪುಸ್ತಕದಲ್ಲಿ ಕೂಡ ಬಂದಿದೆ ಈಗ. ಹೌದು ಸರ್, ಹೌದು. ಅಂದ್ರೆ ನನಗೆ ಎಕ್ಸಾಕ್ಟ್ಲಿ ಸರ್, ನನಗೆ ಪ್ರೊಬಾಬ್ಲಿ ನನಗೆ ಒಂದು 15 ಮಂತ್ಸ್ ಬ್ಯಾಕ್ ವರ್ಲ್ಡ್ ಹೋಮಿಯೋಪತಿಕ್ ಡೇ ಇದ್ದಾಗ ಆ ಹೋಮಿಯೋಪತಿ ವೈದ್ಯಕೀಯ ಪದ್ಧತಿಯ ಬಗ್ಗೆ ನಮ್ಗೆ ಇಂಟರ್ವ್ಯೂ ಮಾಡಿದ್ರಿ ನೀವು. ಅಂದ್ರೆ ಈ ರೀತಿ ಏನಂತ ಹೇಳಿದ್ರೆ, ಅಂದ್ರೆ ಈ ಗೋಲ್ಡ್ ಲೆವೆಲ್ ಮೆಂಟರಿಂಗ್ ಅಲ್ಲಿ ಸರ್ ಯಾವಾಗ್ಲೂ ಕೂಡ ಕಮ್ಯುನಿಕೇಶನ್ ಸ್ಕಿಲ್ಸ್ ನ ಇಂಪಾರ್ಟ್ ಮಾಡೋದ್ ಜೊತೆಗೆ ನೀವು ಯಾವ ಕ್ಷೇತ್ರದಿಂದ ಬಂದಿದ್ದೀರಿ ಆ ಕ್ಷೇತ್ರಕ್ಕೆ ಆ ಕಮ್ಯುನಿಕೇಶನ್ ಸ್ಕಿಲ್ಸ್ ಹೇಗೆ ಅನ್ವಯ ಮಾಡ್ಕೋಬೇಕು. ನನಗೆ ಹೋಮಿಯೋಪತಿ ಬಗ್ಗೆನೇ ಇವರು ಆಫೀಸ್ ಅಲ್ಲಿ ಸುಮಾರು 4-5 ವಿಡಿಯೋಸ್ ಮಾಡಿಸಿದ್ರು ಸರ್. ಆನ್ಲೈನ್ ಅಲ್ಲಿ ಒಂದು 3-4 ವಿಡಿಯೋಸ್ ಮಾಡಿಸಿದ್ರು. ಸೊ ಈಗ ನಾನು ತರಬೇತಿ ಕೊಟ್ಟರು. JP ಸರ್ ಅವರ ಕೋರ್ಸ್ ಜಾಯಿನ್ ಆಗಿ ನಾನು ವಿದಿನ್ 4 months ಐ ಕುಡ್ ಓಪನ್ ಮೈ ಓನ್ ಯೂಟ್ಯೂಬ್ ಚಾನಲ್. ಅಂದ್ರೆ ಈಗ ಕೋರ್ಸ್ ಸೇರಿ 4 months ಆದ್ಮೇಲೆ ಈ ಮೊಬೈಲ್ ಅಲ್ಲಿ ರೀತಿ ಮೌಂಟ್ ಮಾಡಿಬಿಟ್ಟು ಒಂದು ವಿಷಯದ ಬಗ್ಗೆ ಒಂದು 10 ರಿಂದ 15 ನಿಮಿಷ ಮಾತಾಡಬಲ್ಲೆ. ಅಂದ್ರೆ ವಿತೌಟ್ ಎಡಿಟಿಂಗ್ ಐ ಆಮ್ ಏಬಲ್ ಟು ಅಪ್ಲೋಡ್ ಟು ದ ಯೂಟ್ಯೂಬ್. ದಿಸ್ ವಾಸ್ ಪಾಸಿಬಲ್ ಬಿಕಾಸ್ ಆಫ್ JP ಸರ್ ಮೆಂಟರಿಂಗ್. JP ಸರ್ ಅವ್ರ ಮೆಂಟರಿಂಗ್ ಸರ್ ನಿಮ್ಮಿಂದ ಒಂದು ಮೆಂಟರಿಂಗ್ ಪಡ್ಕೊಳ್ಳೋದು ನಮ್ಮ ಒಂದು ಅದೃಷ್ಟ ಅಂತ ನಾನು ಭಾವಿಸಿದ್ದೀನಿ. ಯಾಕಂದ್ರೆ ತಾವು ಸಾವಿರಾರು ಸಾಧಕರನ್ನ ಇಂಟರ್ವ್ಯೂ ಮಾಡಿದ್ರಿ ಚಂದನ ವಾಹಿನಿಯಲ್ಲಿ. ನನಗೆ ಖುದ್ದಾಗಿ ವೈಯಕ್ತಿಕವಾಗಿ ಸಾಧಕರನ್ನೆಲ್ಲ ಮಾಡ್ಸ್ಕೊಂಡ್ ಬರೋದು ಬಹಳ ಕಷ್ಟ. ತಾವು ಅವ್ರ ಜೊತೆಗೆಲ್ಲ ಒಡನಾಟ ಇಟ್ಕೊಂಡಿದ್ರಿ. ಸೊ ನಿಮ್ಮ ಮೂಲಕ ನಿಮ್ಮ ಜೊತೆ ಸಂಭಾಷಣೆ ಮಾಡಿದಾಗ, ತಮ್ಮ ಜೊತೆ ಒಡನಾಟ ಮಾಡಿದಾಗ ಕೆಲವು ವಿಶೇಷ ಗುಣಲಕ್ಷಣಗಳು ನಿಮ್ಮಿಂದ ನಮಗೆ ಹರಿದು ಬರ್ತವೆ ಸರ್. ಈಗ ನಿಮ್ಮನ್ನ ನೋಡೇ ಅಷ್ಟೊಂದು ಕಲ್ತಿದ್ದೀವಿ ನಾವು. ಸೊ ಹೀಗಾಗಿ ನನಗೆ ಅನಿಸುತ್ತೆ ಅಂದ್ರೆ ನಮ್ಮ JP ಸರ್ ಅವರದ್ದ ಒಂದು ಕೋಚಿಂಗ್ ತಗೊಂಡ್ರೆ, ಇವರ ಒಂದು ಒಡನಾಟ ಇದ್ರಪ್ಪ ಅಂತಂದ್ರೆ ಡೆಫಿನೆಟ್ಲಿ ತಾವು ಯಾವುದೇ ಕ್ಷೇತ್ರದಲ್ಲಿ ಇದ್ರು ಕೂಡ ತಾವು ಏನೋ ಉನ್ನತಿಯಲ್ಲಿ ಹೋಗ್ಬೋದು ಅಂತ ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ. ಎಸ್ ಡಾಕ್ಟರ್ ಶಿವಶಂಕರ್, ಥ್ಯಾಂಕ್ ಯು ವೆರಿ ಮಚ್. ದಾವಣಗೆರೆ ಎಕ್ಸ್ಪ್ರೆಸ್ ಸರ್, ಅಂದ್ರೆ ತಾವು ಹೇಳ್ತಾ ಇದ್ರಿ ಅಂದ್ರೆ ಈ ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಮನೆಗಿರ್ತಕ್ಕಂಥ ಜನಗಳಿಗೆ ಸ್ವಲ್ಪ ಕೀಳರಿಮೆ ಇರ್ತದೆ. ನಾ ಕಪ್ಪಗಿದ್ದೀನಿ, ಕುಳ್ಳುಕಿದ್ದೀನಿ, ಅಥವಾ ನನಗೆ ಇಂಗ್ಲಿಷ್ ಸಂವಹನ ಕೌಶಲ್ಯ ಸರಿಯಾಗಿ ಬರಲ್ಲ. ಸೊ ಅದಕ್ಕೆ ಕೀಳರಿಮೆ ಏನು ಏಕೆ ಅಂತ ತಾವು ಬಹಳ ವೈಜ್ಞಾನಿಕ ಪುಸ್ತಕವನ್ನ ಬರೆದಿದ್ದೀರಿ. ತಮ್ಮ ಹೆಸರು ಅನೇಕ ಪುಸ್ತಕಗಳನ್ನ ನೋಡಿದಾಗ ಸಾಕಷ್ಟು ವಿಷಯಗಳನ್ನ ಬಹಳ ವೈಜ್ಞಾನಿಕವಾಗಿ ತಾವು ವಿಶ್ಲೇಷಣೆ ಮಾಡಿ ಯಾವ ರೀತಿ ಸೊಲ್ಯೂಷನ್ ಕಂಡುಹಿಡ್ಕೋಬೇಕಂತ ಕೂಡ ತಾವು ಹೇಳಿದಿರಿ. ಕೀಳರಿಮೆ ಬುಕ್ ತೋರಿಸ್ಬಿಡ್ತೀನಿ ನೋಡಿ, ಕವರ್ ಪೇಜ್. ಕೀಳರಿಮೆ ಏನು, ಏಕೆ, ಹೇಗೆ, ಈ ಕೃತಿ ಸುಮಾರು ಜನ ಸೈಕಾಲಜಿಸ್ಟ್ಸ್ ಅವರು ಪ್ರಿಸ್ಕ್ರಿಪ್ಷನ್ ಬರ್ಕೊಡ್ತಾ ಇದ್ದಾರೆ. ಇದು ತಮ್ಮ ಮಾಹಿತಿ. ತಮ್ಮ ನುಡಿಗನ್ನಡಿ ಪುಸ್ತಕ ಬಗ್ಗೆ ಹೇಳ್ಬೇಕಂದ್ರೆ ಸರ್, ನಾನು ತಮ್ಮ ನುಡಿಗನ್ನಡಿ ಪುಸ್ತಕವನ್ನು ಸುಮಾರು ಒಂದು 7 ರಿಂದ 8 ಬಾರಿ ಅಧ್ಯಯನ ಮಾಡಿದೀನಿ ಸರ್ ನಾನು. ಓ ವೆರಿ ಗುಡ್. ಒಂದ್ಸರಿನೇ ಓದಲ್ಲ ನೀವು? ಎಸ್ ಸರ್. ಅಂದ್ರೆ ಸರ್ ನುಡಿಗನ್ನಡಿ ಸರ್ ಇದು ಬದುಕಿಯ ಕನ್ನಡಿ. ಆಮೇಲೆ ಸರ್ ಇದು ಬಹಳ ಒಂದು ಉತ್ಕೃಷ್ಟ ಕೃತಿ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಸರ್. ಅಂದ್ರೆ ನೀವು ಬರೆದಿರ್ತಕ್ಕಂಥ ಪ್ರತಿಯೊಂದು ಚಾಪ್ಟರ್ಗಳು ಕೂಡ ಬಹಳ ವೈಜ್ಞಾನಿಕವಾಗಿದ್ದಾವೆ. ಅಂದ್ರೆ ಈ ಸಭಾ ಕಂಪನ, ಲ್ಯಾಕ್ ಆಫ್ ಕಾನ್ಫಿಡೆನ್ಸ್ ಯಾಕೆ ಬರುತ್ತೆ, ಏನು, ಓಕೆ, ಅದರ ಮೂಲ ಏನು, ಅದು ಯಾವ ರೀತಿ ಅರ್ತ್ಕೊಂಡ್ಬಿಟ್ಟು ಯಾವ ರೀತಿ ನಾವು ಸಿದ್ಧತೆ ಮಾಡ್ಕೋಬೇಕು, ಸಭಾ ಕಂಪವನ್ನು ಹೇಗೆ ಹೋಗಲಾಡಿಸ್ಕೋಬೇಕು, ಅಂದ್ರೆ ಅದು ಸಭೆ ಯಾವ್ದು, ಸಭೆಯಲ್ಲಿ ಮಾತನಾಡುವಾಗ ಸಭೆ ಯಾವುದು, ಸಭಿಕರು ಯಾರು, ಯಾವ ವಿಷಯ ಮಾತಾಡಬೇಕು,
ವಿಷಯವನ್ನು ಯಾವ ರೀತಿ ನಾವು ಓಪನ್ ಅಪ್ ಮಾಡಬೇಕು, ಯಾವ ರೀತಿ ಎಂಡಿಂಗ್ ಮಾಡಬೇಕು, ನಡುವೆ ಯಾವ ರೀತಿ ವಿಷಯವನ್ನ ಹೂರಣದಂತೆ ಇಡಬೇಕು, ಹಲವಾರು ವಿಷಯಗಳನ್ನ ತಾವೇನು ಕೊಟ್ಟಿದ್ದೀರಿ, ಅಲ್ಲ ಕ್ರಮಬದ್ಧವಾಗಿ ಅಧ್ಯಯನ ಮಾಡಿದ್ರಿ ಸರ್. ಇವ್ರಿಗೆ ನಿಧಾನ ಕಾನ್ಫಿಡೆನ್ಸ್ ಬರ್ತದೆ, ಸಭಾಕಂಪನ ದೂರ ಆಗ್ತದೆ ಅಂತ ಹೇಳಿ ಇಷ್ಟಪಡ್ತೀನಿ. ತುಂಬಾ ಚೆನ್ನಾಗಿ ಹೇಳಿದ್ರಿ ಡಾಕ್ಟರ್ ಶಿವಶಂಕರ್, ಥ್ಯಾಂಕ್ ಯು. ರಾಜೇಶ್ವರಿ ಅವರೇ, ನೀವು ಮಾಸ್ಟರ್ ಕ್ಲಾಸ್ ಅಟೆಂಡ್ ಮಾಡಿದ್ರಿ, ಮೊದಲನೇ ಬಾರಿಗೆ ಇವತ್ತು ನಮ್ಮನ್ನ ಭೇಟಿಯಾದ್ರಿ, ನಿಮ್ಮ ಅನುಭವ ಹೇಳಿ ಮೇಡಮ್. ಸರ್ ನಮಸ್ತೆ. ನಮಸ್ತೆ. ಮೊದಲನೇದಾಗಿ ನಿಮ್ಮನ್ನ ನಾನು ಗುರುವಾಗಿ ಸ್ವೀಕರಿಸಿ ತುಂಬಾ ದಿನಗಳಾಗಿದೆ, ತುಂಬಾ ವರ್ಷಗಳಾಗಿದೆ. ತಮ್ಮ ವಿಡಿಯೋಗಳನ್ನ ತುಂಬಾ ನೋಡ್ತೇನೆ. ದ್ರೋಣಾಚಾರ್ಯರ ಸ್ಥಾನದಲ್ಲಿ ನನ್ನ ಲೈಫ್ ಅಲ್ಲಿ ನಿಮ್ಮನ್ನ ಇಟ್ಟಿದ್ದೀನಿ ಸರ್. ಆತರ ಇಡಬೇಡಿ, ಅದೆಲ್ಲ ಏಕಲವ್ಯ, ನಾವೆಲ್ಲ ಬೇರೆ ಬೇರೆ ಆ ಕತೆ ಒಂದು ಮೆಸೇಜ್ ತರ ತಗೊಂಡು ನಾವು ಅವೈಲಬಿಲಿಟಿ ಇದ್ದೀವಿ, ಆನ್ಲೈನ್ ಕೋರ್ಸಲ್ಲಿ ಅವೈಲಬಿಲಿಟಿ ಇದ್ದೀವಿ, ಸಿಲ್ವರು, ಗೋಲ್ಡು, ಡೈಮಂಡು, ಯಾವ್ದಾದ್ರು ಒಂದರಲ್ಲಿ ಇದ್ದು ಬಿಟ್ರೆ ನೀವೇನ್ ಮಾಡ್ಕೊತೀರಿ, ಆ ಫೋರ್ಸ್ ಇರುತ್ತಲ್ಲ, ಆ ಫೋರ್ಸು ಬೇಗ ಹೋಗೋದು ಸ್ಲೋ ಮಾಡ್ಕೋತೀರಾ, ಸೊ ಸ್ಪೀಡ್ ಆಗುತ್ತೆ. ಹೇಳಿ, ಮುಂದುವರಿಸಿ. ಎಸ್ ಸರ್, ನನಗೆ ಇವತ್ತು ತುಂಬಾ ಖುಷಿ ಆಗ್ತಾ ಇದೆ ನಿಮ್ ಜೋಡಿ ಮಾತಾಡ್ಲಿಕ್ಕೆ ಅಥವಾ ನನ್ನ ಅಭಿಪ್ರಾಯವನ್ನ ಹಂಚ್ಕೊಳ್ಲಿಕ್ಕೆ ನನಗೆ ಅವಕಾಶ ಕೊಟ್ಟಿರೋದಕ್ಕೆ ತುಂಬಾ ಧನ್ಯವಾದಗಳು. ಫಸ್ಟ್ಗೆ ನಾನು ವಿಶೇಷವಾಗಿ ನಿಮ್ಮಲ್ಲಿ ಕಲ್ತಂತಹ ವಿಚಾರಗಳೇನು ಅಂದ್ರೆ ಸರ್, ಹೇಳ್ಬೇಕೋ ಬೇಡೋ ಗೊತ್ತಿಲ್ಲ, ಒಂದು ವಿಚಾರ ನಾನು ನಿಮ್ಮಿಂದ ಸ್ಫೂರ್ತಿಗೊಂಡಿದ್ದು, ಹಾಗೆ ಬದಲಾವಣೆ ಅನ್ನುವಂಥದ್ದು ಆದೇ ಆಗುತ್ತೆ ಅನ್ನುವಂಥದ್ದಕ್ಕೆ ನಾನು ಒಂದು ಉದಾಹರಣೆನ ಕೊಡ್ತಾ ಇದ್ದೀನಿ. ನಿಮ್ಮ ಒಂದು ವಿಡಿಯೋ ನೋಡುವಾಗ ನೀವು ಹೇಳಿದಂಥದ್ದು, ನನ್ನ ವಾಯ್ಸ್ ನೋಡ್ಬಿಟ್ಟು ರಿಜೆಕ್ಟ್ ಮಾಡಿದಂತಹ ಕ್ಷಣಗಳು ಉಂಟು. ಈಗ ತಾವೇ ಕರಿತಾ ಇದ್ದಾರೆ ಅನ್ನುವಂಥದ್ದು ಅಂದ್ರೆ ಕಂಪ್ಲೀಟ್ ಆಗಿ ಆ ಒಂದು ಲೆವೆಲ್ ಅಲ್ಲಿ ಇರುವಂತವ್ರು ಈಗ ಜಗತ್ತಿನ ಮೂಲೆ ಮೂಲೆಗಳಲ್ಲೂ ನಿಮ್ಮ ಹೆಸರನ್ನ ಹೇಳಿದ್ರೆ ಸಾಕು ಗೊತ್ತಾಗ್ತದೆ ಯಾರು ಏನು ಅಂತ. ಈ ಮಟ್ಟಕ್ಕೆ ಬಂದಿದ್ದೀರಾ. ಎಲ್ಲೋ ಒಂದು ಕಡೆ ನಿಮ್ಮ ವಾಯ್ಸ್ ಅನ್ನ ಕೇಳ್ಬಿಟ್ಟು ರಿಜೆಕ್ಟ್ ಮಾಡಿಸ್ಕೊಂಡು ಈ ಮಟ್ಟಕ್ಕೆ ಬಂದಿದ್ದೀರಾ ಅಂತಂದ್ರೆ ಬದಲಾವಣೆ ಅನ್ನುವಂಥದ್ದು ಎಲ್ಲಿ ಯಾವಾಗ ಹೇಗೆ ಆಗುತ್ತೆ ಅನ್ನುವಂಥದ್ದು ಗೊತ್ತಿಲ್ಲ. ಬಟ್ ಅವಕಾಶಗಳನ್ನ ನಾವು ಉಪಯೋಗಿಸ್ಕೊಳ್ತಾ ಹೋಗ್ಬೇಕು, ಅವನ್ನ ಕರೆಕ್ಟ್ ಆಗಿ ಬಳಸ್ಕೊಳ್ತಾ ಹೋಗ್ಬೇಕು. ಅವಕಾಶ ಅನ್ನುವಂಥದ್ದು ಪ್ರತಿ ಬಾರಿ ಬರೋದಿಲ್ಲ ಅನ್ನುವಂಥದ್ದು ನಾನು ನಿಮ್ಮಿಂದ ತಿಳ್ಕೊಂಡಿದ್ದೀನಿ. ಹಾಗೆಯೇ ನಿಮ್ಮ ಒಂದು ಪುಸ್ತಕಗಳನ್ನ ನಾನು ಓದಿದ್ದೀನಿ ಸರ್. ನುಡಿಗನ್ನಡಿ ಅನ್ನುವಂತಹ ಪುಸ್ತಕವನ್ನ ನಾನು ಆಲ್ರೆಡಿ 3 ಬಾರಿ ಓದಿ ಮುಗಿಸಿದ್ದೀನಿ. ಅದು ಒಂದ್ ರೀತಿ ನನಗೆ ನಾನ್ ಅನ್ಕೊಂಡ್ ಮಟ್ಟಿಗೆ ಈ ಮಾತುಗಾರಿಕೆ ಆಗ್ಲಿ ಅಥವಾ ನಿರೂಪಿಸುವಿಕೆ ಆಗ್ಲಿ ಬರೀ ಒಬ್ಬ ಸ್ಟೇಜ್ ಅಲ್ಲಿ ಪರ್ಫಾರ್ಮ್ ಮಾಡುವಂತವ್ರಿಗೆ ಆಗ್ಲಿ ಅಥವಾ ಒಬ್ಬ ನಿರೂಪಕನಿಗೆ ಯಾವುದೋ ಒಂದು ಪ್ರೆಸೆಂಟೇಶನ್ ಕೊಡೋದಕ್ಕಾಗ್ಲಿ ಈ ಮಾತುಗಾರಿಕೆ ಬೇಕಾಗಿಲ್ಲ. ಜೀವನದಲ್ಲಿ ಎಲ್ಲ ಹಂತದವರೆಗೂ ಕೂಡ, ಮಗುವಿನಿಂದ ಹಿಡಿದು ವೃದ್ಧರವರೆಗೂ ಅಂದ್ರೆ ಸಾವಿನವರೆಗೂ ಕೂಡ, ಹುಟ್ಟಿನಿಂದ ಸಾವಿನವರೆಗೂ ಕೂಡ ಈ ಮಾತುಗಾರಿಕೆ ಅನ್ನುವಂಥದ್ದು ತುಂಬಾ ಅವಶ್ಯಕತೆ ಇದೆ. ನಾವ್ ಆ ಒಂದು ವ್ಯವಸ್ಥೆಯನ್ನ ಚೆನ್ನಾಗಿ ಕಲ್ತ್ಕೊಂಡ್ವಿ ಅಂತ ಅಂದ್ರೆ ಅದ್ಭುತವಾಗಿ ನಮ್ಮ ಲೈಫ್ ಅನ್ನ ಲೀಡ್ ಮಾಡ್ಬೋದು ಅನ್ನುವಂಥದ್ದು ನನ್ನ ನಂಬಿಕೆ. ಹಾಗೆ ಅನನ್ಯತೆ ಅರಿಯಿರಿ ಅನ್ನುವಂತಹ ಪುಸ್ತಕವನ್ನು ಕೂಡ ನಾನು ಓದಿದ್ದೀನಿ. ಹಾಗೆ ಇನ್ನೊಂದು ನಿರೂಪಣೆ ನಿರೂಪಿಸಿ, ಇದು ಕೂಡ ಓದಿದ್ದೀನಿ. ಬಟ್ ಈ ಪುಸ್ತಕಗಳು ಹೇಗಿದೆ ಅಂತಂದ್ರೆ ಹಂತ ಹಂತವಾಗಿ ಒಂದೊಂದು ಸಾಲುಗಳು ಕೂಡ ಒಂದೊಂದು ರೀತಿ ವಿಚಾರಗಳನ್ನ ಮಂಡನೆ ಮಾಡ್ತಾ ಹೋಗಿದೆ. ಅದ್ಭುತವಾದಂತಹ ಜ್ಞಾನ ಭಂಡಾರ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಸರ್. ಪ್ರತಿಯೊಂದು ಸಾಲು ಕೂಡ ನಮ್ಮ ಜೀವನಕ್ಕೆ ನಿದರ್ಶನ ಅಥವಾ ದಾರಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇಷ್ಟು ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತ ತಮ್ಗೆ ಧನ್ಯವಾದ ಸರ್. ಎಸ್ ರಾಜೇಶ್ವರಿ, ನಿಮ್ಮಂತವ್ರು ಇನ್ನೂ ಚೆನ್ನಾಗಿ ಬೆಳಿಬೇಕು, ಆದಷ್ಟು ಬೇಗ ಕೋರ್ಸಿಗೆ ಸೇರ್ಕೊಳ್ಳಿ ಅಂತ ನಾನು ಬಯಸ್ತೇನೆ. ಸೊ ದಟ್ ನಾವು ನೇರವಾಗಿ ನಿಮ್ಮನ್ನ ಗೈಡ್ ಮಾಡೋದಕ್ಕೆ ಸಾಧ್ಯತೆ ಇದೆ. ಐ ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು.